ದಿನೇ ದಿನೇ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ವಯಸ್ಕರಲ್ಲಿ ಈ ಪ್ರಕರಣಗಳು ಜಾಸ್ತಿ ಆದ ಹಿನ್ನೆಲೆ ಜನ ಆತಂಕಕ್ಕೆ ಒಳಗಾಗಿದ್ರು. ಕೋವಿಡ್ ಲಸಿಕೆಯೇ ಹೃದಯಾಘಾತಕ್ಕೆ ಕಾರಣ ಇರಬಹುದು ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಅನುಮಾನ ವ್ಯಕ್ತಪಡಿಸಿದ್ರು. ಈ ಬಳಿಕ ಎಚ್ಚೆತ್ತುಕೊಂಡ ಆರೋಗ್ಯ ಇಲಾಖೆ ಶಾಕಿಂಗ್ ರಿಪೋರ್ಟ್ ರಿಲೀಸ್ ಮಾಡಿದೆ. ಹಾಗಾದ್ರೆ ಆ ರಿಪೋರ್ಟ್ನಲ್ಲಿ ಏನಿದೆ ತೋರಿಸ್ತೀವಿ ನೋಡಿ. ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣನ? ಎಐಐಎಂಎಸ್ ಐಸಿಎಂಆರ್ನಿಂದ ಜಂಟಿ ಸಂಶೋಧನೆ ರಹಸ್ಯ ಬಯಲು. ರಾಜ್ಯದಲ್ಲಿ ಹೃದಯಾಘಾತ ಕೇಸ್ಗಳು ಕಳೆದ 1 ತಿಂಗಳಿಂದ ಜನರನ್ನ ಬೆಚ್ಚಿ ಬೀಳಿಸಿದೆ. ಅದರಲ್ಲೂ ಹೃದಯಾಘಾತಕ್ಕೆ ಒಳಗಾಗಿರೋರು 18 ರಿಂದ 40 ವರ್ಷದ ವಯಸ್ಕರು. ಈ ವಿಷಯ ನಿಜಕ್ಕೂ ಆತಂಕ ಹೆಚ್ಚಿಸಿದೆ. ಹೃದಯಾಘಾತ ಹೆಚ್ಚಾದ ಬೆನ್ನಲ್ಲೇ ಆಸ್ಪತ್ರೆಗಳ ಮುಂದೆ ದೇವಸ್ಥಾನದಲ್ಲಿ ದರ್ಶನಕ್ಕೆ ನಿಂತಂತೆ ಚೆಕಪ್ ಮಾಡಿಸಿಕೊಳ್ಳೋಕೆ ಜನ ಕ್ಯೂ ನಿಲ್ಲುವ ಸ್ಥಿತಿ ನಿರ್ಮಾಣವಾಗಿದೆ. ಈ ರೀತಿಯ ಪ್ರಸಂಗಕ್ಕೆ ಕೋವಿಡ್ ಲಸಿಕೆ ಏನಾದರೂ ಕಾರಣನಾ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಅನುಮಾನ ವ್ಯಕ್ತಪಡಿಸಿದ್ರು. ಯಾವಾಗ ಹಾರ್ಟ್ ಅಟ್ಯಾಕ್ಗೆ ಲಸಿಕೆ ಕಾರಣ ಅಂತ ಹೇಳಿದ್ರೋ ತಕ್ಷಣ ಎಚ್ಚೆತ್ತುಕೊಂಡ ಕೇಂದ್ರ ಆರೋಗ್ಯ ಇಲಾಖೆ ಐಸಿಎಂಆರ್ ಹಾಗೂ ಎಐಎಂಎಸ್ ಸಂಶೋಧನಾ ಸಂಸ್ಥೆಗಳು ನಡೆಸಿದ ಜಂಟಿ ಅಧ್ಯಯನದ ವರದಿಯನ್ನ ಬಿಡುಗಡೆ ಮಾಡಿದೆ. ಹೃದಯಾಘಾತಕ್ಕೆ ಕೋವಿಡ್ ವ್ಯಾಕ್ಸಿನ್ ಕಾರಣವಲ್ಲ ಅಂತ ವರದಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಹೃದಯಾಘಾತಕ್ಕೆ ಬದಲಾದ ಜೀವನ ಶೈಲಿ, ಆನುವಂಶಿಕ ಹಿನ್ನೆಲೆಗಳು ಕಾರಣ ಅಂತ ವರದಿಯಲ್ಲಿ ವಿವರಿಸಿವೆ. ಅಧ್ಯಯನ 1 ಐಸಿಎಂಆರ್ ವರದಿಯಲ್ಲಿ ಏನಿದೆ ಅಂತ ನೋಡುವುದಾದ್ರೆ, ಐಸಿಎಂಆರ್ನ ರಾಷ್ಟ್ರೀಯ ಸಾಂಕ್ರಾಮಿಕ ರೋಗ ವಿಜ್ಞಾನ ಸಂಸ್ಥೆ ಮೇ-ಆಗಸ್ಟ್ 2023ರ ನಡುವೆ 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 47 ಆಸ್ಪತ್ರೆಗಳಲ್ಲಿ ಫ್ಯಾಕ್ಟರ್ಸ್ ಅಸೋಸಿಯೇಟೆಡ್ ವಿತ್ ಅನ್ಎಕ್ಸ್ಪ್ಲೈನ್ಡ್ ಸಡನ್ ಡೆತ್ಸ್ ಅಮಾಂಗ್ ಅಡಲ್ಟ್ಸ್ ಏಜ್ಡ್ 18 to 45 ಇಯರ್ಸ್ ಇನ್ ಇಂಡಿಯಾ ಎಂಬ ಶೀರ್ಷಿಕೆ ಅಡಿಯಲ್ಲಿ ಮೊದಲನೇ ಅಧ್ಯಯನ ನಡೆಸಿತು. ಈ ಅಧ್ಯಯನವು ಅಕ್ಟೋಬರ್ 2021 ರಿಂದ ಮಾರ್ಚ್ 2023ರ ನಡುವೆ ಸಂಭವಿಸಿದ ಹಠಾತ್ ಮರಣಗಳನ್ನು ವಿವರಿಸಿತು. ಕೋವಿಡ್-19 ಲಸಿಕೆಯಿಂದ ಹಠಾತ್ ಮರಣದ ಅಪಾಯ ಹೆಚ್ಚುವುದಿಲ್ಲ ಅಂತ ಈ ಅಧ್ಯಯನ ಹೇಳಿದೆ. ಅಧ್ಯಯನ 2 ಎಐಐಎಂಎಸ್ ದೆಹಲಿ ಏಮ್ಸ್ನಿಂದ ನಡೆದಂತಹ ಅಧ್ಯಯನ. 2ನೇ ಅಧ್ಯಯನದಲ್ಲಿ ಏಮ್ಸ್ ದೆಹಲಿಯಲ್ಲಿ ಐಸಿಎಂಆರ್ನ ಸಹಯೋಗದೊಂದಿಗೆ ಎಸ್ಟಾಬ್ಲಿಷಿಂಗ್ ದ ಕಾಸ್ ಇನ್ ಸಡನ್ ಅನ್ಎಕ್ಸ್ಪ್ಲೇನ್ಡ್ ಡೆತ್ಸ್ ಇನ್ ಯಂಗ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಡೀತಾ ಇರುವ ಸಂಶೋಧನೆಯು ಯುವಕರಲ್ಲಿ ಹಠಾತ್ ಮರಣದ ಕಾರಣಗಳನ್ನು ವಿಶ್ಲೇಷಿಸಿದೆ. ಪ್ರಾಥಮಿಕ ಫಲಿತಾಂಶದಲ್ಲಿ ಆನುವಂಶಿಕ ಮತ್ತು ಅನಾರೋಗ್ಯಕರ ಜೀವನ ಶೈಲಿಯನ್ನು ಪ್ರಮುಖ ಕಾರಣಗಳಾಗಿ ಗುರುತಿಸಲಾಗಿದೆ. ಈ ವರದಿಗಳ ಬೆನ್ನಲ್ಲೇ ಕೋವಿಡ್-19 ಲಸಿಕೆಯನ್ನ ಹೃದಯಾಘಾತಕ್ಕೆ ಸಂಬಂಧಿಸಿದ ಯಾವುದೇ ವೈಜ್ಞಾನಿಕ ಪುರಾವೆ ಇಲ್ಲ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ದೃಢಪಡಿಸಿದೆ. ಎದೆನೋವು ಅಥವಾ ಉಸಿರಾಟದ ತೊಂದರೆಯಂತಹ ಲಕ್ಷಣಗಳು ಕಂಡುಬಂದ್ರೆ ತಕ್ಷಣ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆ ಮಾಡಿಸಿಕೊಳ್ಬೇಕು. ಈ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬಾರದು ಅಂತ ತಿಳಿಸಿದೆ. ವಿಶ್ವನಾಥ್ ಹೊಸಕೆರೆ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.